ಮೇಜರ್ ಮಂಜುನಾಥ್, ಐ ಆಮ್ ವೆರಿ ಸಾರಿ. ನೀನು ಕೊಟ್ಟ ಕಾಲಾವಕಾಶ ಎಲ್ಲ ಮುಗೀತು. ಕಡೆಯ ಅವಕಾಶ ಕೊಡ್ತಾ ಇದ್ದೀನಿ. ಆ ಪೇಪರ್ ಸೆಲಿಟ್ಟಿದ್ದಿ ಅಂತ ಹೇಳ್ಬಿಟ್ರೆ ನೀನು ಬಂಗ್ಲೆ, ಕಾರು ಎಲ್ಲಾ ಇಟ್ಕೊಂಡು ಬೇಕಾದ ಹುಡುಗಿರ ಜೊತೆಗೆ ಆರಾಮಾಗಿರ್ಬಹುದು. ಯೋಚನೆ ಮಾಡಯ್ಯ, ಸುಮ್ನೆ ಜೀವ ಯಾಕೆ ಕಳ್ಕೊಂತೀಯ? ಏನಂತೀಯ ರಾಮ್ಲಿಗ? ಮಂಜುನಾಥ, ನೀನ್ 1 ನಿಮಿಷ ಕಣ್ಮುಚ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ಕಾಣಿಸೋದಿಲ್ಲ. ಶಾಶ್ವತವಾಗಿ ಕಣ್ಮುಚ್ಕೊಂಡ್ಬಿಟ್ರೆ ದೇಶ, ಜನ ಏನು ಕಾಣಲ್ಲ. ಈ ಪ್ರಜಾಸೇವೆ, ದೇಶಭಕ್ತಿ ಎಲ್ಲ ಭ್ರಮೆ ಕಣಯ್ಯ. ನೀನೇ ಸತ್ತೋದ್ಮೇಲೆ ಏನ್ ಸಾಧಿಸಿ ಏನ್ ಪ್ರಯೋಜನ? ಏಯ್ ಮೂರ್ಖ! ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇವರೆಲ್ಲ ಸತ್ತೇ ಸಾಧಿಸಿ ತೋರಿಸಿದ್ದು. ರಾಮ್ಲಿಗ, ಇವರೆಲ್ಲ ಯಾರು? ಒಂಥರ ಪುಣ್ಯಾತ್ಮರು, ಮಹಾತ್ಮರ ತರ ಹುತಾತ್ಮರು ಇರ್ಬೇಕು. ಯಾವಾಗ್ಲೂ ಕೊಚ್ಚೆಯಲ್ಲಿ ಬಿದ್ದು ಹೊರಳಾಡೋ ಹಂದಿಗಳಿಗೆ ಪಾರಿಜಾತದ ಕಂಪು ಹೇಗ್ ಗೊತ್ತಾಗುತ್ತೆ? ನಾನು ಹಂದಿನ? ಪೊಲೀಸ್ನವ್ರು ಬಂದ್ರು. ನಡೀರೋ. ಅರೆಸ್ಟ್ ಮಾಡಿ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡೋದಕ್ಕೆ ಕಾರಣ ಬೇಕಾ? ಯಾವ ಕಾರಣ? ಕಣ್ಣು ಮುಂದೆನೆ ಕಾಣ್ತಾ ಇದೆ. ನೀವು ಮೇಜರ್ ಮಂಜುನಾಥ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಚಿತ್ರ ಹಿಂಸೆ ಕೊಡ್ತಿರೋದಿಕ್ಕೆ. ಅವಣಿ, ಮೇಜರ್ ಮಂಜುನಾಥ ಸತ್ತು 5 ವರ್ಷ ಆಯ್ತು. ಇವನೇ ಮೇಜರ್ ಮಂಜುನಾಥ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿನಾ? ನೀವು ನೋಡ್ಲೇಬೇಕಾ? ನೋಡಿದ್ರಾ? ಇದೇ ಸಾಕ್ಷಿ. ಈ ಮೇಜರ್ ಮಂಜುನಾಥ್ ಬೇರೆ ಯಾರು ಅಲ್ಲ, ನನ್ನ ಪತಿ. ಇವರೇ ಮೇಜರ್ ಮಂಜುನಾಥ್ ಅನ್ನೋದಕ್ಕೆ ಅವರ ಹೆಂಡತಿಯಾದ ನಾನೇ ಸಾಕ್ಷಿ. ಸಾಕ್ಷಿ ಅಂತ ಅವಳನ್ನು? ಅದು ಶಟ್ ಅಪ್. ಪಿಸಿ, ಏನ್ ನೋಡ್ತಿದ್ದೀರಾ? ಎಲ್ರೂ ಹೇಳ್ಕೊಂಡು ಹೋಗಿ. ಕಾವೇರಿ, ಬೇಡ ಕಾವೇರಿ. ನನ್ನ ಗಂಡ ಇಂಥ ದೇಶಭಕ್ತ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಬನ್ನಿ, ಎದ್ದೇಳಿ. ರೀ, ನೀವ್ಯಾಕೆ ಮಾತಾಡ್ತಿಲ್ಲ? ನೀನ್ ಸಿಕ್ಕಿರೋ ಸಂತೋಷದಲ್ಲಿ ಮಾತೆ ಹೊರಡ್ತಿಲ್ಲ ಕಾವೇರಿ. ರೀ, ನೀವ್ ಆ ಸೀಕ್ರೆಟ್ನ ಯಾರಿಗೂ ಹೇಳಿಲ್ಲ ತಾನೆ? ಯಾವ ಸೀಕ್ರೆಟ್ ಕಾವೇರಿ? ರೀ, ನಾನ್ ನಿಮ್ ಹೆಂಡ್ತೀರಿ. ಕರ್ತವ್ಯ ಅನ್ನೋ ಕ್ಯಾಪ್ನ ತಲೆ ಮೇಲಿಟ್ಟು, ಕಾನೂನು ಅನ್ನೋ ಕಾಕಿ ಬಟ್ಟೆ ತೊಟ್ಟು, ಮನೆ ಮಠ ಬಿಟ್ಟು, ಬಿಸಿಲು ಬೆಂಕಿಲ್ ಸುಟ್ಟು ನೀವೆಲ್ಲಿದ್ದೀರಾ ಅನ್ನೋ ಗುಟ್ಟನ್ ರಟ್ ಮಾಡಿ ನಿಮ್ ಮುಂದೆ ನಿಂತಿರೋ ನಿಮ್ ಹೆಂಡತಿ ಬಗ್ಗೆನೂ ನಿಮಗ್ ಸಂಶಯನಾ? ನಾನು ಹಾಗೆ ನಡ್ಕೊಂಡೆ ಕಾವೇರಿ. ಹಾಗಲ್ಲ ರೀ, ಸುಮ್ನೆ ಹೇಳ್ದೆ. ಹಾ ನೋಡಿ, ಆ ಪೇಪರ್ ಬೇರೆ ಯಾರಿಗೂ ಸಿಗ್ಬಾರ್ದು. ಅದೆಲ್ಲಿದೆ ಹೇಳಿ, ಅದನ್ನ ಸುಟ್ಟಾಕ್ಬಿಡ್ತೀನಿ. ಯಾಕೆ ನಗ್ತಿದ್ದೀರಾ? ಬಹಳ ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೆ. ಯಾರು ನೀನು? ರೀ, ನೀ ನನ್ನ ಹೆಂಡತಿ ಅಲ್ಲ, ನಿಜ ಹೇಳು. ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೀಗೂ ಅಲ್ಲ ಹಾಗೂ ಅಲ್ಲ. ನೋಡು, ನನ್ನ ಹೆಂಡತಿ ಎಡಗೈಯಲ್ಲಿ 6 ಬೆರಳು ಇತ್ತು ಇತ್ತು ಇತ್ತು. ಸುಳ್ಳು. ನಾನು ನಿಮ್ ಹೆಂಡತಿ ನೋಡಿದ್ದೀನಿ. ಎಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ನೋಡು, ನೀ ನನ್ನ ಹೆಂಡತಿ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿ ಟೆಸ್ಟ್ ಮಾಡಿದೆ. ನಿಜ ಹೇಳಿ ನೀನು ಸಿಕ್ಕಾಕೊಂಡೆ. ರಾಣಿ, ಇವನ್ನ ಬಾಯ್ ಬಿಡಿಸೋದಿಕ್ ಮಾಡಿದ ಪ್ಲಾನ್ಗಳನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು ಬಂಗಾರು, ಇವಳೇನೋ ಸರಿಯಾಗಿ ನಾಟಕ ಆಡಿದ್ಲು. ಆದ್ರೆ ಈ ಹಲ್ಕ ನನ್ ಮಗ ಹೇಗೆ ಉಳಿಸಿದ್ರೆ ನಮ್ಗೆ ತೊಂದ್ರೆ. ಏನಂತೀರಾ? ಸ್ವಲ್ಪ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಇನ್ನೂ ಒಂದು ಪ್ಲಾನ್ ಇದೆ. ಯಾವ್ದಪ್ಪ ಅದು? ಇವಳ ಹಾಗೆ ಇರೋ ಇವನ್ ಹೇಳ್ತೀನೋ. ಕಾವೇರಿ, 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 ಕಾವೇರಿ. ಹಾ, ನಿನ್ನ ಕಾವೇರಿನೇ ಈಗ ನಮ್ಮಲ್ಲಿ ಹರಿತಾ ಇದ್ದಾಳೆ. ನೋಡು,
ಇನ್ನ 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಪೇಪರ್ ಸೆಲ್ಲಿಟ್ಟಿದ್ದೆ ಅಂತ ಹೇಳದೆ ಹೋದ್ರೆ ನಿನ್ನ ಕಾವೇರಿಯಲ್ಲಿ ನಾವು 3 ಜನನು ಆನಂದವಾಗಿ ಈಜಾಡ್ಬೇಕಾಗತ್ತೆ. ಆಮೇಲೆ ಏಯ್, ನಿನ್ನ ಗಂಡ ದಿವಸ ಸಹಿತ ಉಳಿಬೇಕು ಅನ್ನೋ ಆಸೆ ಏನಾದ್ರು ನಿನಗಿದ್ರೆ ನಾವ್ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು. ನಡಿಯೇ ಅಂತೂ ಇವಳನ್ನ ಬಲೆಗೆ ಹಾಕೊಂಡಿದ್ದು ಸರೋ ಹೋಯ್ತು. ಸರ್, ರಾಣಿ, ಈಗ ನಿನ್ನ ಅವಶ್ಯಕತೆ ನಮ್ಗಿಲ್ಲ. ನಾನ್ ಹೇಳ್ ಕಳಿಸ್ದಾಗ ನೀನ್ ಬಂದ್ರೆ ಸಾಕು, ನೀನ್ ಹೋಗ್ಬೋದು. ನೋಡು, ಈ ವಿಷಯ ನಿನ್ ಗಂಡನಿಗಾಗ್ಲಿ ಮತ್ತೆ ಬೇರೆ ಯಾರಿಗಾದ್ರೂ ಆಗ್ಲಿ ಗೊತ್ತಾಗ್ಬಾರ್ದು. ಆಗ್ಲಿ ಸರ್. ಯಾಕ್ರಿ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ನನ್ ಪತ್ರ ಸಿಗ್ಲಿಲ್ವಾ? ಸಾರಿ ರೀ, ನಿಮ್ಗೆ ಹೇಳ್ಬಿಟ್ಟು ಹೋಗೋಷ್ಟು ಟೈಮ್ ಇರ್ಲಿಲ್ಲ. ಟೈಮ್ ಇರ್ಲಿಲ್ವಾ ಅಥವಾ ಮನ್ಸಿರ್ಲಿಲ್ವಾ? ಇಷ್ಟೇನಾ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಯಾಕೆ? ನನಗೆ ಅರ್ಥ ಆಗದೆ ಇರೋದು ಇನ್ನು ಬಹಳಷ್ಟಿದೆಯಾ? ಗಂಡ ಹೆಂಡತಿ ಸಂಸಾರನ ರಥದ 2 ಚಕ್ರಗಳಿದ್ದಾಗೆ. ಅದರಲ್ಲಿ ಯಾವುದೇ ಒಂದು ಮುರಿದು ಬಿದ್ರು ರಥನೇ ಏರ್ಪೇರಾಗುತ್ತೆ. ರಾಣಿ, ನಾನು ನಿನ್ಗೆ ಎಷ್ಟೇ ಹತ್ರ ಬಂದ್ರು ಅಷ್ಟೇ ನೀನ್ ನನ್ನಿಂದ ದೂರ ಹೋಗ್ತಿದ್ಯಾ? ಪ್ಲೀಸ್ ನನ್ ಮಾತು ಕೇಳಿ. ನೀವ್ ಅನ್ಕೊಂಡ ಹಾಗೆ ನಾನ್ ನಿಮ್ಮಿಂದ ದೂರ ಹೋಗ್ತಿಲ್ಲ. ಮನಸ್ಸಿನಲ್ಲೂ ನಿಮ್ಮನ್ನೇ ತುಂಬಿಕೊಂಡಿದ್ದೀನಿ. ಮತ್ತೆ ಯಾಕೆ ಹೇಳ್ದೆ ಕೇಳ್ದೆ ಹೊರಟೋದೆ? ನಾನು ಅವತ್ತೇ ನಿಮಗೆ ಹೇಳಿದ್ನಲ್ಲ, ನನಗ್ ಬೇಕಾದವರೊಬ್ರು ತುಂಬಾ ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡೋಕೆ ನಾನಲ್ದೆ ಬೇರೆ ಯಾರು ಇಲ್ಲ ಅಂತ. ಇದಕ್ಕಿಂತ ಹೆಚ್ಚಿಗೆ ಹೇಳಿಸ್ತಿದ್ದಿಲ್ಲ. ನಾನಿಲ್ಲ, ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ ಪ್ಲೀಸ್.